ನಮಸ್ಕಾರ, ನಾನು ನಿಮ್ಮ ನವೀನ್ ಶೌರಿ. ಮತ್ತೊಮ್ಮೆ ಈ ಒಂದು ನ್ಯಾವಿಗೇಷನ್ನ ಶಾರ್ಟ್ಸ್ ಸೆಕ್ಷನ್ಗೆ ಸ್ವಾಗತ ಸುಸ್ವಾಗತ. ನಾವು ಕನ್ನಡಿಗರಲ್ಲವೋ ಎಲ್ಲ ಸಿನಿಮಾಗಳನ್ನು ನೋಡುತ್ತೇವೆ, ಎಲ್ಲ ಭಾಷೆಗಳನ್ನು ಮಾತಾಡುತ್ತೇವೆ ಅನ್ನೋ ಥರ ನಾವು ಇರ್ತೀವಿ ಅಲ್ವಾ. ಸೊ ಅದೇ ಥರದ ಒಂದು ಇವಾಗ ಆ ಒಂದು ಸಾಲಿನಲ್ಲಿ ಜಿಗ್ರಾ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕು. OTTಲಿ ಆಚೆ ಬಂದಂತಹ ಸಿನಿಮಾಗಳ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಈ ಒಂದು ಶಾರ್ಟ್ಸ್ ಸೆಕ್ಷನಲ್ಲಿ. ಜಿಗ್ರಾ, ಹೌದು, ಆಲಿಯಾ ಭಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೌಟೇ ಇಲ್ಲ, ಒಳ್ಳೆ ಆ್ಯಕ್ಟ್ರೆಸ್ಸು. ಬಟ್ ನನಗೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಯಾಕೋ ಸ್ವಲ್ಪ ಜಾಸ್ತಿ ಆಯ್ತಲ್ಲ, ಇದು ಇಷ್ಟೊಂದೆಲ್ಲ ಮಾಡೋಕ್ಕೆ ಸಾಧ್ಯನಾ ಆಚೆಯಿಂದ ಅನ್ನೋ ಥರ ಅನಿಸುತ್ತೆ. ಬಟ್ ಎಮೋಷನ್ನು ತಮ್ಮನ್ನು ಕಾಪಾಡಬೇಕು ಅನ್ನೋವಂತಹ ಒಂದು ಆ್ಯಂಗಲ್ನ ಇಟ್ಕೊಂಡು ಮುಂದೆ ಹೋದಾಗ ಇವೆಲ್ಲ ಲಾಜಿಕ್ಗಳು ಹಿಂದೆ ಹೋಗುತ್ತೆ. ಆದರೆ ಎರಡು ವಿಷಯಗಳನ್ನ ತುಂಬ ಇಂಪಾರ್ಟೆಂಟಾಗಿ ನಾನು ನಿಮಗೆ ಇಲ್ಲಿ ಹೇಳಲೇಬೇಕು. ಒಂದು, ಬ್ರೇಕಿಂಗ್ ಬ್ಯಾಡ್. ಅಫ್ಕೋರ್ಸ್ ತುಂಬ ದೊಡ್ಡ ಸೀರೀಸ್, ನಾನಂತೂ ಹಾರ್ಡ್ ಕೋರ್ ಫ್ಯಾನ್ ಆ ಬ್ರೇಕಿಂಗ್ ಬ್ಯಾಡ್ನ ಸೀರೀಸ್ದು. ಬಿಕಾಸ್ ಒಂದು 3 ಸಲ ನೋಡ್ಬಿಡ್ತೀನಿ ಇಡೀ ಸೀರೀಸ್ನ. ಸೊ ಅಲ್ಲಿ ಜೆಸಿ ಪಿಂಕ್ಮನ್ ಅಂತ ಒಬ್ಬ ಕ್ಯಾರೆಕ್ಟ್ರು, ಸೊ ಅವರು ಹೇಗೆ ಆ ಒಂದು ಡ್ರಗ್ ಅಡಿಕ್ಷನಿಂದ ತುಂಬ ದೂರ ಹೋಗಬೇಕು ಅಂತ ಹೇಳಿ ಒಂದು ರಿಹ್ಯಾಬ್ ಸೆಂಟರ್ಗೆ ಡಿಸ್ಕಷನ್ಗೆ ಹೋಗ್ತಾರೋ, ಅಲ್ಲಿ ಹೋಗಿ ಅಲ್ಲೇ ಡ್ರಗ್ಸ್, ಅಲ್ಲೇ ಮೆಥಾಂಫೆಟಮೀನ್ನ ಅಲ್ಲೇ ಮಾರ್ತಾರೆ. ಸೊ ಅದೇ ಥರ ಇಲ್ಲಿ ಜಿಗ್ರಾದಲ್ಲೂ ಕೂಡ ಎಲ್ಲ ಪ್ರಿಸನರ್ಸ್ ಯಾರ್ಯಾರು ಒಳಗಡೆ ಸಿಕ್ಕಾಕೊಂಡಿರ್ತಾರೋ ಅವ್ರಿಗೆ ಸಾಂತ್ವನ ಹೇಳುವಂತಹ ಒಂದು ಡಿಸ್ಕಷನಲ್ಲಿ ಒಂದು ರಿಹ್ಯಾಬ್ ಸೆಂಟ್ರಿಗೆ ಆಲಿಯಾ ಭಟ್ ಹೋಗಿರ್ತಾರೆ. ಅಲ್ಲೇ ಒಂದಷ್ಟು ಜನ ಅವ್ರನ್ನ ಫ್ರೆಂಡ್ ಮಾಡ್ಕೋತಾರೆ, ತಮ್ಮ ಗ್ರೂಪಲ್ಲಿ ಹಾಕ್ಕೊಂಡು ಒಂದಿಬ್ಬರನ್ನ ಜೈಲನ್ನ ಹೇಗೆ ನಾವು ಒಡೆದು ಆಚೆ ಕರ್ಕೊಂಡು ಬರಬಹುದು ನಮ್ಮೂರನ್ನು ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ಅದೊಂದು ಸ್ವಲ್ಪ ಸಿಮಿಲಾರಿಟಿ ಅಂತ ಅನ್ನಿಸ್ತು. ಆದರೆ ತುಂಬ ದೊಡ್ಡ ಸಿಮಿಲಾರಿಟಿ, ಆಲ್ ಈಸ್ ವೆಲ್ ಅಂತ ಅಫ್ಕೋರ್ಸ್ ನಾವು 3 ಇಡಿಯಟ್ಸಲ್ಲೆಲ್ಲ ಕೇಳಿದ್ದು. ನಾವು ಮೊದಲು ಕೇಳಿದ್ದು ಮಿಂಚಿನ ಓಟ ಸಿನಿಮಾದಲ್ಲಿ ಅಲ್ವಾ. ನಮ್ಮ ಅನಂತ್ ನಾಗ್ ಅವರು, ಶಂಕರ್ ನಾಗ್ ಅವರು ಅದ್ಭುತವಾಗಿ ಅಲ್ಲಿ ಆ್ಯಕ್ಟ್ ಮಾಡಿದರು. ಎಲ್ಲ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಆ ಮಿಂಚಿನ ಓಟ ಸಿನಿಮಾದಲ್ಲಿ ಆಲ್ ಈಸ್ ವೆಲ್ ಬಂತು ಅಲ್ವಾ. ಆ ಮಿಂಚಿನ ಓಟ ಸಿನಿಮಾ ಹೇಗೆ ಜೈಲ್ ಬ್ರೇಕ್ ಮಾಡಿಕೊಂಡು ತಪ್ಪಿಸ್ಕೊಂಡು ಆಚೆ ಬರಬೇಕು ಅಂತ ಎಲ್ಲ ತೋರಿಸ್ತೋ, ಅದೇ ಥರ ಜಿಗ್ರಾಲು ಕೂಡ ಇದೆ. ಒಳಗಡೆಯಿಂದ ಇವ್ರು ಪ್ರಯತ್ನ ಮಾಡ್ತಿರ್ತಾರೆ, ಆಚೆಯಿಂದ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ. ಸೊ ಅದೇ ಥರ ಇಲ್ಲೂ ಜಿಗ್ರಾದಲ್ಲೂ ಕೂಡ ಆಚೆಯಿಂದ ಆಲಿಯಾ ಭಟ್ ತಮ್ಮನ್ನು ಎಸ್ಕೇಪ್ ಮಾಡಿಸೋದಕ್ಕೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಒಳಗಡೆ ತಮ್ಮ ಕೂಡ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಈ ಒಂದು ದೊಡ್ಡ ಸಿಮಿಲಾರಿಟಿ ನಿಮ್ಮ ಹತ್ರ ಹೇಳಲೇಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಮಿಂಚಿನ ಓಟ ತುಂಬ ವರ್ಷಗಳ ಹಿಂದೆ ಬಂದಂತಹ ಸಿನಿಮಾ, ಬಟ್ ಜಿಗ್ರಾ ಈಗ ಬಂದಿರೋದು. ಸೊ ಜಿಗ್ರಾ ಬಗ್ಗೆ ನಿಮಗೆ ಬೇರೆ ಏನಾದರೂ ಅನಿಸಿದರೆ ದಯವಿಟ್ಟು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ನಿಮ್ಮ ನವೀನ್ ಶೌರಿ. ಮತ್ತೊಮ್ಮೆ ಇನ್ನೊಂದು ಸಿನಿಮಾದಲ್ಲಿ ಇದೇ ಶಾರ್ಟ್ ಸೆಕ್ಷನಲ್ಲಿ ಸಿಗ್ತೀನಿ. ಬಾಯ್.